ಇವಾಗ ನಮ್ಮ ಕರ್ನಾಟಕ ವಿನ್ ಆಗೋಗಿದ್ರೆ 10 ವರ್ಷ ಬಟ್ ಇವಾಗ ಫುಲ್ ಲಾಸ್ಟ್ ವಿಕ್ಟರಿ ಅಂತ ಬಂದಾಗ ವಾಟ್ ವಿಲ್ ಯು ಗೋನ್ ಟು ಓಕೆ ನಮ್ಮ ಸುವರ್ಣ ವಾಹಿನಿಯ ವೀಕ್ಷಕರು ಅಷ್ಟು ಜನ ಇದ್ದಾರೆ ಅಲ್ಲೊಂದ್ಸಲಿ ಜೋರಾಗಿ ಸ್ಕ್ರೀನ್ ಮೈದಾನದಲ್ಲಿ ಆದ್ರೆ ಈಗ ಬೌಲಿಂಗ್ ಮಾಡ್ಲಿಕ್ಕೆ ಬಂದಿದ್ದಾರೆ ದರ್ಶನ್ ಅವರು. ಅವರಿಗೆ ಗೊತ್ತು ದರ್ಶನ್ ಅವರ ಒಂದು ಆಗಮನ ಗೆಲ್ಲಲ್ಲ ಅಂತಾನೆ ಆಗ್ಲಿ ಬೌಲರ್ ಆಗ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಈ ಪಂದ್ಯದಲ್ಲಿ ಈಗಾಗಲೇ ಜಯ ಗಳಿಸಿರೋದ್ರಿಂದ ದರ್ಶನ್ ಅವರಿಗೆ ಓವರ್ ಕೊಟ್ಟು ಕೆಲವು ರನ್ಗಳು ಹೋದ್ರೂ ಚಿಂತೆ ಇಲ್ಲ. ಆದರೆ 10ನೇ ವಿಕೆಟ್ ಒಂದು ವಿಕೆಟ್ ಅನ್ನ ಪಡೆದ್ರೆ ದರ್ಶನ್ ಅವರಿಗೆ ಹೆಚ್ಚು ಸಂತೋಷ ಆಗುತ್ತೆ, ಅಭಿಮಾನಿಗಳಿಗೂ ಸಹ 4 ಚೆಂಡುಗಳು ಬಾಕಿ ಇದೆ ಈ ಪಂದ್ಯದಲ್ಲಿ. ಸ್ಟಂಪಿನಿಂದ ಸಾಕಷ್ಟು ವೈಡ್ ಬ್ಯಾಟ್ಸ್ಮನ್ ಮೇಲೆ ಒತ್ತಡದೊಂದಿಗೆ ಸಂವಾದವನ್ನು ಮುಂದುವರಿಸಿದ್ದಾರೆ. ಕರ್ನಾಟಕ ಬುಲ್ಡೋಸರ್ಸ್ ತಂಡದ ಬ್ಯಾಟಿಂಗ್ ನಲ್ಲಿ ನಿರಾಸೆಗೊಳಿಸಿದ್ರು ಕೂಡ ಮತ್ತೊಂದು ವೈಡ್ ಕನ್ನಡ ಚಿತ್ರರಂಗದ ಪ್ರೇಮಿಗಳಿಗೆ ದರ್ಶನ್ ನಿಂತ್ಕಂದ್ರೆ ಮಾಡಿ ತಗೋಲಿ ಅವರ ಸುದೀಪ್ ಕೊಟ್ಟ 5 ರನ್ ಕೊಟ್ಟರೆ 3 ಬಾಲಿಗೆ ದರ್ಶನ್ ಅವರು ಈ ಓವರನ್ನು ಪೂರ್ತಿ ಮಾಡಲಿಲ್ಲ. ಸುದೀಪ್ ಅವರು ದರ್ಶನ್ ಅವರು ಗೋಲ್ ಮಾಡಿದ 2 ಲೆಜಿಟಿಮೇಟ್ ಚೆಂಡುಗಳ ನಂತರ ಸುದೀಪ್ ಅವರು ಕಾಟಾಚಾರ ದರ್ಶನ್ ಅವರ ನಂತರ ಸುದೀಪ್ ಅವರು ಬೌಲಿಂಗ್ಗೆ ಬಂದಿದ್ದಾರೆ. ನನಗೆ ಬಹುಶಃ 4 ಚೆಂಡುಗಳನ್ನ ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಇಲ್ಲ, ನಾಯಕನಾಗಿ ತಾವೇ ಮುಂದುವರಿಸಿ ಅಂತಾಗ್ಲೂ ಸುದೀಪ್ ಅವರು ವೈಟ್ನೊಂದಿಗೆ ಆರಂಭವನ್ನು 4 ಚೆಂಡುಗಳು ಈ ಪಂದ್ಯದಲ್ಲಿ ಬಾಕಿ ಇದೆ. ಆನ್ ಸೈಡ್ ವಿಭಾಗದಲ್ಲಿ ಹೊಡೆದು 1 ರನ್ ಅನ್ನು ಪಡೆದುಕೊಂಡಿದ್ದಾರೆ. ನಿಂತ್ಕೊಂಡ್ ಮಾಡೋಕೆ ದರ್ಶನ್ ಸುಮ್ಮನೆ ಹೇಗಾದ್ರೂ ಮಾಡಿ ಒಂದು ಗೌರವ ಯಶಸ್ವಿಯಾಗಿದೆ. ಕರ್ನಾಟಕ ಬುಲ್ಡೋಸರ್ಸ್ ತಂಡ ಈಗಾಗಲೇ ಹಲವು ಬಾರಿ ತಿಳಿಸಿರುವ ಹಾಗೆ ವೈಡ್ ಡೆಲಿವರೀಸ್ ಮುಖೇನ ಹೆಚ್ಚು ರನ್ಗಳನ್ನು ನೀಡಿದೆ. ಇವರು ವಿಡಿಯೋ ಮಕ್ಕಳು ಕ್ಯಾಮ್ರಾ ಇಟ್ಕೊಳಕ್ ಬಂದ ಸರಿ 116ಕ್ಕೆ 9. ದರ್ಶನ ಕೊಡೋಕೆ 2 ಬಾಲ್. ಮೈದಾನದಲ್ಲಿ ಸಾಕಷ್ಟು ತೇವಾಂಶ ಇದೆ. ಸುದೀಪ್ ಅವರು ಕಡೆ 2 ಚೆಂಡುಗಳನ್ನ ವೈಟ್ ಮಾಡ್ತಾರ ಕಾದು ನೋಡಬೇಕು. ಆದ್ರೆ ಈ ಬಾರಿ ಬ್ಯಾಟ್ಸ್ಮನ್ ಹೊಡೆಯುವಂತಹ ಪ್ರಯತ್ನ. ಇನ್ನು 1 ಚೆಂಡನ್ನ ಎದುರಿಸಿದ್ರೆ ಈ ಪಂದ್ಯ ಮುಗಿದ ಹಾಗೆ. ಬೆಂಗಾಲ್ ಟೈಗರ್ಸ್ ತಂಡ ತನ್ನ 10ನೇ ವಿಕೆಟ್ ಅನ್ನು ಒಪ್ಪಿಸಿದ ಹಾಗೆ ಪಂದ್ಯವನ್ನು ಪೂರ್ಣಗೊಳಿಸಿದೆ. ಅದೊಂದೇ ವಿಷಯ ನಿಟ್ಟಿನಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ಟಿದಾರಂತ LBW ಬಲವಾದ ಮನವಿ. ದರ್ಶನ್ ಬರ್ತಾನೆ ನೋಡ್ತಿದ್ದೀವಿ. 20 ಓವರ್ ನಂತರ 9 ವಿಕೆಟ್ ನಷ್ಟಕ್ಕೆ 117 ರನ್ಗಳನ್ನು ಗಳಿಸಿಕೊಂಡಿದೆ ಬೆಂಗಾಲ್ ಟೈಗರ್ಸ್ ತಂಡ. ಈ ರೀತಿಯಾಗಿ
ಇಲ್ಲದ ನೋಡಿ ಇಲ್ಲಿ ಬಂದ ಲಾಸ್ಟ್ ಇನ್ 2 ಓವರ್ ಇದ್ದಾಗ ಬಿಲ್ಡಿಂಗ್ ಕಾಯಕತ್ಲಾಗಿ ಮೊದಲು ಬ್ಯಾಟ್ ಮಾಡಿ 230 ರನ್ಗಳನ್ನು ಗಳಿಸಿತು. ನಂತರ ಬೆಂಗಾಲ್ ತಂಡ ನಿಗದಿತ 20 ಓವರ್ಗಳಲ್ಲಿ ಕೇವಲ 117 ರನ್ಗಳನ್ನು ಕಳೆದುಕೊಂಡು ಗಳಿಸಿತು. ಈ ರೀತಿಯಾಗಿ ಬೃಹತ್ ವಿಜಯ ತಂಡಕ್ಕೆ. 20 ಓವರ್ಗಳಲ್ಲಿ 9 ವಿಕೆಟ್ಗಳನ್ನ ಕಳೆದುಕೊಂಡಂತಹ ಬೆಂಗಾಲ್ ಟೈಗರ್ಸ್ ಈ ಪಂದ್ಯದಲ್ಲಿ ಕರ್ನಾಟಕ ತಂಡಕ್ಕೆ ಸುಲಭವಾಗಿ ಶರಣಾಗಿದೆ. ಕರ್ನಾಟಕ ಬುಲ್ಡೋಸರ್ಸ್ ಶುಭಾರಂಭವನ್ನ ಮಾಡಿದೆ. ಸೆಮಿಫೈನಲ್ ಹಂತ ತಲುಪುವ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಎಲ್ಲೆಲ್ಲೂ ಹರ್ಷೋದ್ಗಾರ, ಎಲ್ಲೆಲ್ಲೂ ಮನೋರಂಜನೆ, ಎಲ್ಲೆಲ್ಲೂ ಉತ್ಸಾಹ. ಒಟ್ಟಿನಲ್ಲಿ ಗಣರಾಜ್ಯೋತ್ಸವ ದಿನದಂದು ಕರ್ನಾಟಕ ಬುಲ್ಡೋಸರ್ಸ್ ತಂಡ ಕನ್ನಡಿಗರಿಗೆ ಗೆಲುವಿನ ಒಂದು ಕೊಡುಗೆಯನ್ನ ನೀಡಿದೆ. ಬೆಂಗಾಲ್ ಟೈಗರ್ಸ್ ತಂಡ ಕರ್ನಾಟಕ ಬುಲ್ಡೋಸರ್ಸ್ ತಂಡವನ್ನ ಯಾವುದೇ ಹಂತದಲ್ಲೂ ಸಾಧ್ಯ ಆಗಲಿಲ್ಲ. ಹಾಗೂ ಎಲ್ಲ ಆಟಗಾರರು ಸುದೀಪ್ ಮತ್ತೊಮ್ಮೆ ನಿರೂಪಿಸಿ ಎಲ್ಲ ಅಭಿಮಾನಿಗಳಿಗೆ ಸಂತಸವನ್ನ ತಂದಿದ್ದಾರೆ. ಕಿಚ್ಚ ಸುದೀಪ್ ಅವರ ನಾಯಕತ್ವದಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಮೊದಲ ಪಂದ್ಯದಲ್ಲಿ ಅರ್ಹ ಸುಲಭ ಜಯವನ್ನ ಗಳಿಸಿದೆ.